ಕೆಲವು ಕ್ಲೋರಿನ್ ಗ್ಯಾಸನ್ನು ಇಟ್ಟಿದ್ರು. ಅನಿರೀಕ್ಷಿತವಾಗಿ ಅದು ಸೋರಿಕೆಯಿಂದ ಹಳೆದಿತ್ತು. ಅನಿರೀಕ್ಷಿತ ಸೋರಿಕೆಯಿಂದ ಗಾಳಿಯಲ್ಲಿ ಮಿಶ್ರಣ ಆಗಿ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಜನರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಸಮಸ್ಯೆ ಆಗಿತ್ತು. ತಕ್ಷಣ ಪುರಸಭೆ ಚೀಫ್ ಆಫೀಸರು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಅಗ್ನಿಶಾಮಕ ದಳದವ್ರು ಕರೆಸಿ ಅದನ್ನು ನಿಯಂತ್ರಣ ಮಾಡಿ ನಂತರ ಅಲ್ಲಿ ಬಂದಂಥ ಎಲ್ಲ ರೋಗಿಗಳನ್ನು ಆಸ್ಪತ್ರೆಗೆ ಕರೆತಂದು ಎಲ್ಲ ವೈದ್ಯರು ಕೂಡ ಸೇರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಸೇರಿ ಎಲ್ಲರನ್ನೂ ಕೂಡ ಸುಗಮವಾಗಿ ಇವತ್ತು ಮನೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಯಾವುದೇ ಚಿಂತೆ ಇಲ್ಲ. ಇರ್ತಕ್ಕಂಥ 4-5 ಪೇಷಂಟ್ ಇದ್ದಾರೆ, ಅವ್ರನ್ನೂ ಕೂಡ ಸಿದ್ಧತೆ ಮಾಡಿ ವೈದ್ಯಾಧಿಕಾರಿಗಳು ಮನೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ. ದೈವ ಪ್ರೇರಣೆಯಿಂದ ಇವತ್ತು ಯಾವುದೇ ಅನಾಹುತ ಆಗಿಲ್ಲ. ದೈವಶಕ್ತಿ ಇದೆ. ವಿಘ್ನೇಶ್ವರನ ನಿವಾರಕ ಇವತ್ತು ಇಡೀ ತಾಲೂಕಿನ ನಗರದ ಜನರನ್ನು ಕಾಪಾಡಿದ್ದಾನೆ ಅಂತ ನಾವು ಅದು ಕೂಡ ಭಾವಿಸ್ತಾ ಇದ್ದೀವಿ. ಒಂದು APMC ಯಾರ್ಡಲ್ಲಿದ್ದಂಥ ನೀರಿನ ಪ್ರಸ್ತುತ ಘಟಕದಲ್ಲಿ ಇದ್ದಂಥ ಕ್ಲೋರಿನೇಷನ್ ಏನಾಗಿದೆ, ಕ್ಲೋರಿನ್ ಗ್ಯಾಸ್ ಟ್ಯಾಂಕು ಲೀಕೇಜ್ ಆಗಿ ಸ್ವಲ್ಪ ಜನಕ್ಕೆ ಉಸಿರಾಟದ ತೊಂದರೆ ಆಗಿದೆ. ಸುಮಾರು 45 ಜನ ಇದರಲ್ಲಿ 45 ಜನ ಸುಮಾರು ಉಸಿರಾಟದ ತೊಂದರೆ ಆಗಿದೆ. ಅವರೆಲ್ಲ ಕರ್ಕೊಂಬಂದು ಇಲ್ಲಿ ಆಕ್ಸಿಜನ್ ಎಲ್ಲ ಹಾಕಿ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ಆರಾಮಾಗಿದ್ದಾರೆ. ಒಂದು 3 ಜನ ಮಾತ್ರ ದಾವಣಗೆರೆಗೆ ರೆಫರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಕೂಡ ಏನಾಗಲ್ಲ, ಕ್ಲೋರಿನೇಷನ್ ಅಂದರೆ ವೆಯ್ಟ್ ಇರ್ತದೆ, ಸ್ವಲ್ಪ ಅದು ಗ್ರೌಂಡ್ಗೆ ಕೆಳಗಡೆ ಇದ್ದರೆ ಅಲ್ಲೇ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸ್ವಲ್ಪ ಫಸ್ಟ್ ಫ್ಲೋರ್ಗೆ ಹತ್ತಿದ್ರೆ ತಕ್ಷಣ ಏನಾಗ್ತಿರಲಿಲ್ಲ, ಬಹುಶಃ ಗೊತ್ತಿರಲ್ಲ ಅವ್ರಿಗೆ. ಹಾಗಾಗಿ ಇದಾಗಿದೆ. ಇಮಿಡಿಯೇಟ್ ಆಗಿ ಅದು ಸುಮಾರು 20 ವರ್ಷದ ಹಳೇದು ಟ್ಯಾಂಕ್ ಅಂತ ಹೇಳ್ತಾರೆ. ನಾನು ನೋಡ್ತೀನಿ, ಚೆಕ್ ಮಾಡ್ತೀವಿ ಅದು. ಸೊ 20 ವರ್ಷದ ಟ್ಯಾಂಕ್ ಆಗಿರೋದ್ರಿಂದ ಲೀಕೇಜ್ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಏನೋ ಪ್ರಾಣಾಪಾಯ ಆಗಂತ ಇದಿಲ್ಲ. ಇಲ್ಲಿಂದ ಆಲ್ಮೋಸ್ಟ್ 34 ಜನ ಅಡ್ಮಿಟ್ ಆಗಿದೆ, ಎಲ್ಲ ಶಿಫ್ಟ್ ಆಗಿದ್ದಾರೆ. 2 ಜನ ಇದ್ದಾರೆ ಇಲ್ಲಿ, ಅವ್ರು ಕೂಡ ಹುಷಾರಾಗ್ತಾರೆ, ಏನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಸ್ಥಳೀಯರು ಮಾಹಿತಿ ಕೊಟ್ಟರ ಪ್ರಕಾರ ಈಗ ಆಲ್ರೆಡಿ 6 ತಿಂಗಳ ಹಿಂದೆ ಸ್ವಲ್ಪ ಲೈಟ್ ಲೀಕೇಜ್ ಆಗಿ ಸ್ವಲ್ಪ ಆ ಥರ ಆಗಿತ್ತು ಅಂತ ಒಂದು 2-3 ಒಪಿನಿಯನ್ ನಾನು ಚೆಕ್ ಮಾಡಿಸ್ತೀನಿ, ಗೊತ್ತಿಲ್ಲ. ಬಟ್ ಅದೇನಾದ್ರು ನೋಡ್ಕೋಬೇಕಾಗುತ್ತೆ ನಾವು. ಅದನ್ನ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಏನಿರ್ತದೆ ಅವರು ರೆಗ್ಯುಲರ್ ಆಗಿ ಅದರ ಲೀಕೇಜ್ ಇರ್ಬೋದು ಅಥವಾ ಕ್ಲೋರಿನೇಷನ್ ಇದೆಯಾ ಇಲ್ವಾ ಸರಿಯಾಗಿ ಆಗ್ತಾ ಇದೆಯಲ್ಲ ನೋಡ್ಕೋಬೇಕಾಗುತ್ತೆ. ನೋಡೋಣ, ಅದು ಇದೇ ಲೀಕೇಜ್ ಆಗಿದ್ದು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಏನೋ ತಪ್ಪು ಮಾಡಿದ್ರೆ ಆಕ್ಷನ್ ಮಾಡ್ತೀವಿ ಖಂಡಿತ ಅದನ್ನ. ಸೊ ಇಲ್ಲ ಅದನ್ನು ಸರಿ ಮಾಡೋಕ್ಕೆ ಏನಿದೆ ಇಮಿಡಿಯೇಟ್ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾನು ವಿಸಿಟ್ ಮಾಡ್ತೀನಿ. ಸೆಕ್ಯೂರಿಟಿ ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ಅವಶ್ಯಕತೆ ನಾನು ನೋಡ್ತೀನಿ, ಚೆಕ್ ಮಾಡಿ ನೋಡಿದ್ರೆ ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.